ಡಾಕ್ಟ್ರೆ, ಈಗ ಸಾಕಷ್ಟು ಜನ ಹೇಳ್ಕೊತಾರೆ ಸರ್, ನಾನು ಬೆಳಿಗೊಂದು ಬಾರಿ ವಾಕಿಂಗ್ ಹೋಗ್ತೀನಿ, ಸಂಜೆನೂ ಕೂಡ ವಾಕ್ ಹೋಗ್ತೀನಿ, ಫ್ರೀ ಸಂದರ್ಭದಲ್ಲೆಲ್ಲ ನಾನು ದೇಹವನ್ನು ದಂಡಿಸ್ತೀನಿ, ಬೆವರು ಕಿತ್ಕೊಂಡು ಬರುತ್ತೆ, ಆದರೂ ನಾನು ಹೊಟ್ಟೆ ಕಡಿಮೆ ಆಗಲ್ಲ. ಸೊ ಅವರೊಂದು ಆ ಕನಸು ಯಾವಾಗ ನನಸಾಗುತ್ತೆ ಸರ್? ಸರ್, ಇದು ಭಾಳ ಜನ ಹೇಳ್ತಾರೆ. ಪರ್ಟಿಕ್ಯುಲರ್ ಎಕ್ಸಸೈಸಿಗೆ ಬಂದಾಗೆ ಅನೇಕ ಹೆಣ್ಮಕ್ಳು, ಡಾಕ್ಟ್ರೇ ಬೆಳಗಿನ ಸಾಯಂಕಾಲದವರು ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾನೇ ಇರ್ತೀನಿ ಡಾಕ್ಟ್ರೇ. ಬಟ್ ನಮ್ಮ ಸೈನ್ಸ್ ಪ್ರಕಾರ ವಾಟ್ ಈಸ್ ವಾಕಿಂಗ್ ಅದಕ್ಕೊಂದು ಡೆಫಿನೇಷನ್ ಇದೆ. ಅನ್ಫಾರ್ಚುನೇಟ್ಲಿ ಗಂಡಸರು ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ, ಬರ್ತಾರೆ. ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎಕ್ಸಸೈಸ್. ಸಿಟ್ಟಿಂಗ್ ಇಸ್ಲು ಬೆಟರ್ ಅಷ್ಟೇ. ಸರ್, ನಿಮಗೆ ಕರೆಕ್ಟಾಗಿ ವಾಕ್ ಮಾಡಬೇಕು ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ ಸರ್. ನಾನು ನಡೆಯೋ ಸ್ಪೀಡೇ ಬೇರೆ, ಇವ್ರು ನಡೆಯೋ ಸ್ಪೀಡೇ. ಅದಕ್ಕೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 220 ಈಸ್ ಎ ಸ್ಟ್ಯಾಂಡರ್ಡ್ ಫಿಗರ್. 220 ಮೈನಸ್ ಯುವರ್ ಏಜ್. 220ರಲ್ಲಿ ನನ್ನ ವಯಸ್ಸು 70, ಸೊ 150 ಬರುತ್ತೆ ಉಳಿದಿದ್ದು. ನಾನು ವಾಕ್ ಮಾಡಿದಾಗೆ 70% ಆಫ್ ಮೈ ಹಾರ್ಟ್ ರೇಟ್ ಶುಡ್ ಬಿ 150ರ 70% ಇರುತ್ತಲ್ಲ. ನಾರ್ಮಲಿ ಒಬ್ಬ ಮನುಷ್ಯ ನಡೆಯೋವಾಗೆ ಅವನ ಪಲ್ಸ್ ರೇಟು ಅಂದರೆ ಹಾರ್ಟ್ ರೇಟು 80 ಇರುತ್ತೆ. ಸೊ ನಾನು 80 ಬಂದಾಗ ನಡ್ಕೊಂಡು ಹೋದರೆ ನನ್ನ ದೇಹ ಇಳಿಯಲ್ಲ, ನನ್ನ ಕ್ಯಾಲ್ರಿ ಖರ್ಚಾಗಲ್ಲ. ನನ್ನ ಕ್ಯಾಲ್ರಿ ಖರ್ಚಾಗಬೇಕಾದ್ರೆ ಅಟ್ಲೀಸ್ಟ್ 110ಗೆ ಹೋಗಬೇಕು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಎಕ್ಸಸೈಸ್ ಅಂದರೆ ಕೂತಿರೋದಕ್ಕಿಂತಲೂ ಬೆಟ್ರ್ ಹೊರ್ತು ಇಟ್ ಇಸ್ ನಾಟ್ ಗುಡ್. ಅದಕ್ಕೆ ಭಾಳ ಜನ ಹೇಳ್ತಾರೆ, ನಾನು ವಾಕ್ ಮಾಡ್ತೀನಿ ಡಾಕ್ಟ್ರೇ, ನನ್ನ ವೆಯ್ಟೇ ಕಡಿಮೆ ಆಗಲ್ಲ. ಅವ್ರಿಗೊಂದು ಮಾತು ಹೇಳ್ತೀನಿ, ಅಟ್ಲೀಸ್ಟ್ ನಿನ್ನ ವೆಯ್ಟ್ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳುತ್ತೆ. ನೀನು ಇದೇ ಕೆಲಸ 10 ವರ್ಷದಿಂದ ಮಾಡಿದರೆ ಇವಾಗ ಇದೆಯಲ್ಲ ಅಷ್ಟು ಬರ್ತಾ ಇರಲಿಲ್ಲ. ಎಷ್ಟು ಸುಲಭ ನೋಡ್ರಿ ಸರ್ ಇವೆಲ್ಲ. ನೀವು ಇವತ್ತು ಮಾಡ್ತಿರೋದ್ರಿಂದ ಇನ್ನೊಂದು 5 ಜಾಸ್ತಿ ಆಗೋದನ್ನು ತಪ್ಪಿಸುತ್ತೆ ಹೊರತು ಇಟ್ ಮೇ ನಾಟ್. ಜನಗಳು ಭಾಳ ಜನ ನಮ್ಮನ್ನು ಈ ಕ್ವಶನ್ ಕೇಳ್ತಾರೆ, ನಾನು ವಾಕ್ ಮಾಡಿದ್ರು ನಾನು ಹೊಟ್ಟೆ ಕರಗಲ್ಲ, ಏನು ಮಾಡೋದು? ಪರ್ಟಿಕ್ಯುಲರ್ ಐ ಡೋಂಟ್ ನೋ. ನಾನು ಕೂಡ ವಿ ಹ್ಯಾವ್ ಸೀನ್ ಅಬ್ಡಾಮಿನಲ್ ಫ್ಯಾಟ್. ಸೊ ಅದರೊಳಗೆ ನೀವು ವಿಸ್ಸರ ಅಂತೀವಿ ನಾವು. ನನ್ನ ಸರ್ಜಿಕಲ್ ಗ್ಯಾಸ್ಟ್ರಾನ್. ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ದೇವ್ರು ಏನೆಲ್ಲ ಕೊಟ್ಟಿದ್ದಾನೆ ಅಂದರೆ, ನಿಮ್ಮ ಸಣ್ಣ ಕರಳು ಅಮ್ಮನ ಸೀರೆಯಷ್ಟು ಉದ್ದ ಇರುತ್ತೆ, 6 ಮೀಟರ್ಸ್. ದೊಡ್ಡ ಕರಳು 1.5 ಮೀಟ್ರ್. ನಿಮ್ಮ ಲಿವರು 1.5 kg. ಸೊ ಅದ್ರ ಸುತ್ತು ಫ್ಯಾಟ್ ಇರುತ್ತೆ. ಇಂಟೆಸ್ಟೈನ್ ಮುಂದೆ ಪೊಲೀಸ್ಮನ್ ಆಫ್ ದಿ ಅಬ್ಡಮನ್ ಅಂತೀವಿ ನಾವು. ದೇರ್ ಇಸ್ ಅ ತಿನ್ ಪೇಪರ್ ಇದ್ದಂಗೆ ಇರಬೇಕು, ಅದು ಓಡಾಡ್ತಾ ಇರುತ್ತೆ. ಇವಾಗ ನನಗೆ ಯಾಕೆ ಇಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ನಾನು ಅಬ್ಡಮನ್ ಓಪನ್ ಮಾಡಿದರೆ ಯಾವುದೇ ಆಪ್ರೇಷನ್ಗೆ ನಾನು ಫಸ್ಟ್ ನೋಡೋದು ಕರಳಲ್ಲ, ಸ್ಟಮಕ್ ಅಲ್ಲ, ಒಮೆಂಟಮ್ ಅಂತೀವಿ ನಾವು. ಇಟ್ ಇಸ್ ಕಾಲ್ಡ್ ಪೊಲೀಸ್ಮನ್ ಆಫ್ ದಿ ಅಬ್ಡಮನ್. ಸರ್, ಅದು ಪೇಪರ್ ಥರ ಓಡಾಡ್ತಿರುತ್ತೆ. ಅದು ಯಾಕೆ ಓಡಾಡುತ್ತೆ ಅಂದರೆ, ಇಟ್ ಇಸ್ ಯಾಕೆ ನಾವು ಪೊಲೀಸ್ಮನ್ ಅಂತ ಬ್ರಿಟಿಷ್ ಮ್ಯಾನ್ ಕರೆದ ಅಂದರೆ, ನನ್ನ ಅಪೆಂಡಿಕ್ಸು ಏನಾದರೂ ಊದ್ಕೊಂಡ್ರೆ ಅದು ಕಳ್ಳನ ಥರ ಬಿಹೇವ್ ಮಾಡುತ್ತೆ. ಸೊ ಇದು ಪೊಲೀಸ್ ಹೋಗಿ ಅದನ್ನು ಅದುಮಿಡ್ಕೋತದೆ ರಪ್ಚರ. ಇದು ಹೆಂಗಾಗುತ್ತೆ ಗೊತ್ತಾ? ಹಿಂಗಿರ್ಬೇಕು. ನಾನು ಇಂಥವ್ರ ಹೊಟ್ಟೆ ಓಪನ್ ಮಾಡಿದ್ರೆ ಅದು ಇಷ್ಟು ತಪ್ಪ ಇರುತ್ತೆ. ಸೋ ಮಚ್ ಆಫ್ ಫ್ಯಾಟ್ ಈಸ್ ದೇ ಇನ್ ಮೊಮೆಂಟಮ್. ಇವನು ಎಷ್ಟು ವಾಕ್ ಮಾಡಿದ್ರು ಅದು ಕರಗೋದೇ ಇಲ್ಲ. ಹಂಗಾಗಿ ಹೊಟ್ಟೆಗಳನ್ನ ಕರಗಿಸೋದು ಇಸ್ ರಿಯಲಿ ಟಫ್ ಜಾಬ್. ಬಟ್ ಅದನ್ನು ಸತತ ಪ್ರಯತ್ನ. ಆ್ಯಂಡ್ ಆಹಾರ ಅಂತೂ ಭಾಳ ಇಂಪಾರ್ಟೆಂಟ್. ಅವ್ರು ಹೇಳ್ದಂಗೆ ಶುಗರ್ ಆ್ಯಂಡ್ ಸ್ಕಿಮ್ಡ್ ಮಿಲ್ಕ್ ಇಲ್ದಿರ. ನೀವು ಸ್ಕಿಮ್ಡ್ ಮಿಲ್ಕ್ ಈಸ್ ಡೆಫಿನೆಟ್ಲಿ ಲೆಸ್ ಕ್ಯಾಲ್ರಿ ಇರುತ್ತೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಇದು ಮಾಡಿದರೆ, ಜೀವನ ನಡೆಸಿದರೆ ಆಗುತ್ತೆ. ಅದರ್ವೈಸ್ ಇದು ಕಾಮನ್ ಕ್ವಶನ್ ನಮ್ಮನ್ನು ಎಲ್ಲರೂ ಕೇಳೋದು, ವಾಕ್ ಮಾಡ್ತೀನಿ ಡಾಕ್ಟ್ರೆ ಕಡಿಮೆ ಆಗಲ್ಲ ಅಂತಾರೆ, ಆದರೆ ಅಟ್ಲೀಸ್ಟ್ ಜಾಸ್ತಿ ಆಗದಂಗೆ ನೋಡ್ಕೊಳ್ಳುತ್ತಪ್ಪ. ದಟ್ಸ್ ಎ ಗ್ರೇಟ್ ಅಡ್ವಾಂಟೇಜ್. ಗೋಲ್ಡನ್ ಪಾಯಿಂಟ್ ಒಂದು ಹೇಳಿದ್ರೆ ನೀವು ಕಡಿಮೆ ಆಗೋದಿಲ್ಲ ಅಂತ ಹೇಳಿ ದುಃಖ ಪಡೋದು ಬೇಡ, ಜಾಸ್ತಿ ಆಗೋದನ್ನು ತಪ್ಪಿಸಲೂಬಹುದು ಆ ಒಂದು ಪದ್ಧತಿ ಅನ್ನೋದು. ಎಸ್ ಸರ್. ಇನ್ನು ಮನೋಜ್ ಸರ್, ಈಗ ನಾವು ಕೊಬ್ಬನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಆಹಾರದಲ್ಲಿ ಏನಾದರೂ ತಾರತಮ್ಯ ತೋರ್ಬೇಕಾ? ಅಂದರೆ ನಾನು ವೆಜ್ಜಿಗೆ ಸ್ಟಿಕ್ ಆನ್ ಆಗ್ತೀನಿ ಅಥವಾ ನಾನ್ ವೆಜ್ಜಿಗೆ ಸ್ಟಿಕ್ ಆನ್ ಆಗ್ತೀನಿ, ಈ ತರಹದ ನಿರ್ಧಾರಕ್ಕೆ ಏನಾದರೂ ಬರಬೇಕಾ? ಸರ್, ಆ ಥರ ನಿರ್ಧಾರಕ್ಕೆ ಬರೋ ಅವಶ್ಯಕತೆನೇ ಇಲ್ಲ. ಏನಂತಂದ್ರೆ ವೆಜ್ ಒಂದು ಕಾಲರ್ ರೆಡಿ ಇದ್ದಾರೆ ಸರ್, ಹುಬ್ಳಿಯಿಂದ ಕಮಲಾ ಅನ್ನೋರು. ಎಸ್, ನಮಸ್ಕಾರ. ನಮಸ್ಕಾರ ಸರ್. ಎಸ್ ಮೇಡಮ್, ತಮ್ಮ ಪ್ರಶ್ನೆ ನೇರವಾಗಿ ಕೇಳ್ಬೋದು. ಡಾಕ್ಟರ್ ಆಂಜನಪ್ಪನವರು ಇದ್ದಾರೆ, ಇನ್ನು ಆಹಾರ ಎಕ್ಸ್ಪರ್ಟ್ ಮನೋಜ್ ಕೂಡ ಇದ್ದಾರೆ. ಹೇಳಮ್ಮ. ಅಂದ್ರೆ ನನ್ನ ಮೊಮ್ಮಗಳು 6 ವರ್ಷಕ್ಕೆ ಇದಾಳ್ರಿ. ಆಕಿದು ಹೊಟ್ಟೆ ಬಾಳ ಐತ್ರಿ, ಅದ ಎಲ್ಲ ನಾರ್ಮಲ್ ಐತಿ. ಅಮ್ಮ, ಇವರು ಕೇಳ್ತಿರೋ ಪ್ರಶ್ನೆ ಸರ್, ಮೊದಲೆಲ್ಲ ಮಕ್ಕಳು ಚೆಬ್ಬಿಯಾಗಿರ್ಬೇಕು ಅಂತ ಬಲಂತ ಮಾಡಿ ತಿನ್ಸೋದು. ಹಲೋ, ಹೇಳಿ, ಮುಂದುವರಿಸಿ ಮೇಡಮ್. ನಾವು ಬಂದು ನಿಮ್ಮನ್ನ ಭೇಟಿ ಎಲ್ಲಿ ಬರ್ಬೇಕು? ಹುಬ್ಳಿ ಒಳಗೆ ಕೇಳಾಕ್ತೇನ್ರಿ. ಇಲ್ಲ, ಭಾಳ ಸರಳವಾಗಿ ಹೇಳ್ತೀನಿ ಕೇಳಿಮ್ಮ. ಅನೇಕ ತಂದೆ ತಾಯಿಗಳು ಮಕ್ಕಳಿಗೆ ಎಕ್ಸ್ಟ್ರಾ ಕ್ಯಾಲರಿ ಕೊಡ್ತಾರೆ. ದೊಡ್ಡಪ್ಪ 2 ಚಾಕ್ಲೇಟ್ ಕೊಡಿಸ್ತಾನೆ, ಚಿಕ್ಕಪ್ಪ 2 ಚಾಕ್ಲೇಟ್, ಮಾಮ ಕೊಡ್ತಾನೆ. ಈ ಮಕ್ಕಳು ತಿನ್ನುವ ಸ್ವೀಟ್ಸ್ ಇದೆಯಲ್ಲ, ಅದರಿಂದ ವೆಯ್ಟ್ ಜಾಸ್ತಿ ಆಗ್ತಾರೆ, ಊಟ ಅಲ್ಲ. ಭಾಳ ಜನ ಹೇಳ್ತಾರೆ, ಅಯ್ಯೋ ನಮ್ಮ ಮಗ ಏನು ತಿನ್ನೋದೇ ಇಲ್ಲ ಡಾಕ್ಟ್ರೆ. ತಿನ್ನೋದು ಅಂದರೆ ಇವ್ರ ಪ್ರಕಾರ ಇಡ್ಲಿ ದೋಸೆ ಇದು ಅಷ್ಟೇ ಅಲ್ಲ, ಹೊಟ್ಟೆ ಒಳಗೆ ಹೋಗೋ ಪ್ರತಿ ಫುಡ್ಡು ಕೂಡ ಇದೆ ಕ್ಯಾಲರಿ. ಜಂಕ್ ಫುಡ್ ಅನ್ನೋದು ಅದನ್ನೇ.
ದಯವಿಟ್ಟು ಮಕ್ಕಳನ್ನ ಚೆಬ್ಬಿಯಾಗಿ ಇರಬಾರ್ದು. ಮೊದಲ ಕಾಲದಲ್ಲಿ ನಮ್ಮ ಮಗು ಚೆಬ್ಬಿಯಾಗಿದೆ ಅಂತ ಕೊಚ್ಕೊಳ್ಳೋರು, ಈಗ ಹಂಗಲ್ಲ. ನಿಮ್ಮ ಮಕ್ಕಳು ನೋಡಿ ಸರ್, ಕೊಲೆಸ್ಟ್ರಾಲ್ ಸ್ಟಾರ್ಟ್ಸ್ ನಾಟ್ ಓನ್ಲಿ ಇನ್ ಓಲ್ಡ್ ಏಜ್, ಸ್ಟಾರ್ಟ್ಸ್ ಫ್ರಮ್ ಚೈಲ್ಡ್ಹುಡ್. ಸೊ ಯಾರು ಈ ಮಕ್ಕಳು ಚೆಬ್ಬಿಯಾಗಿ ಇರ್ತಾರಲ್ಲ ಅವ್ರು ಕೊಲೆಸ್ಟ್ರಾಲು ಜಾಸ್ತಿ ಇರುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕೇಳ್ರಿ. ಈಗಂತೂ ಮೊದಲೆಲ್ಲ ಸೂರ್ಯ ಚಂದ್ರನ ತೋರಿಸಿ ಮಕ್ಕಳಿಗೆ 2 ವರ್ಷದ ಮಗುಗೆ ತಿಂತೋರು ಅಮ್ಮ ಹೊರಗಡೆ ಕರ್ಕೊಂಡು ಚಂದ್ರನ ನೋಡು ಅಂತ. ಈಗ ಮೊಬೈಲ್ ಒಂದು ಕೊಟ್ಬಿಟ್ರೆ ಮಕ್ಕಳ ಕೈಗೆ ಗೊತ್ತಾಯ್ತಾ, ಏನು ಬೇಕಾದ್ರೂ ತಿಂತಾರೆ. ಅದೇನು ತಿಂತಾ ಇದೆ ಆ ಮಕ್ಕಳಿಗೆ ಗೊತ್ತಿರಲ್ಲ. ಇದು ಲೇಟೆಸ್ಟ್ ಅಡಿಕ್ಷನ್ ಈಸ್ ಮೊಬೈಲ್. ಸೊ ಹಂಗಾಗಿ ಮಕ್ಕಳಿಗೆ ದಯವಿಟ್ಟು ನಿಮ್ಮ ಮಗು ದಪ್ಪ ಇರೋದು ಬೇಡ ಅಂತ ನಾನು ಹೇಳ್ತೀನಮ್ಮ, ಒಬ್ಬ ವೈದ್ಯನಾಗಿ. ಇಟ್ಸ್ ಎ ರಿಸ್ಕ್ ಫ್ಯಾಕ್ಟರ್ ಇನ್ ಫ್ಯೂಚರ್. ಎಸ್ ಕಮಲಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಪ್ರೀತಿ ಹೆಸರಿನಲ್ಲಿ, ಲಾಲಿತ್ಯದ ಹೆಸರಿನಲ್ಲಿ ಕಂಡು ವಸ್ತುಗಳನ್ನು ತಿನ್ನಿಸೋದು, ಆ ಸಣ್ಣ ಹೊಟ್ಟೆಯೊಳಗೆ ಆ ದೊಡ್ಡ ದೊಡ್ಡ ಜಂಕ್ ಫುಡ್ಗಳನ್ನೆಲ್ಲ ತುಂಬೋದು, ಇವೆಲ್ಲವೂ ಕೂಡ ಪ್ರೀತಿ ಅಂತ ನಾವು ಅನ್ಕೋತೀವಿ. ಅದು ಮೇಲ್ನೋಟದ ಪ್ರೀತಿ ಅಲ್ಲ, ಬದಲಾಗಿ ನಮ್ಮ ಮಕ್ಕಳನ್ನ ಒಂದು ತರಹದ ಕೊಬ್ಬಿನ ಕಾರ್ಖಾನೆ ಮಾಡುವಂತಹ ನಿಟ್ಟಿನಲ್ಲಿ ಆಗಿರುತ್ತೆ. ಎಸ್ ಮನೋಜ್ ಅವರು, ನಾವು ಮಾತನಾಡ್ತಾ ಇದ್ವಿ, ಫುಡ್ಡಲ್ಲಿ ಏನಾದರೂ ಡಿಸ್ಕ್ರಿಮಿನೇಷನ್ ತೋರಿಸ್ಬೇಕಾ? ಫುಡ್ ಡಿಸ್ಕ್ರಿಮಿನೇಷನ್ ಏನೂ ಅವಶ್ಯಕತೆ ಇಲ್ಲ. ಅವ್ರವ್ರ ಏನೇನು ಅವ್ರು ಇಷ್ಟಪಟ್ಟು ತಿಂತಾರೆ ಅದನ್ನೇ ತಿನ್ಬೋದು. ಬಟ್ ಅದರಲ್ಲಿ ನಾವು ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು, ಮಾಡಿಫೈ ಮಾಡ್ಕೊಬೇಕು. ಯಾವ ರೀತಿ ಮಾಡಿಫೈ ಮಾಡ್ಕೋಬೇಕು? ಇವಾಗ ಕೆಲವರು ಚಿಕನ್ ಪ್ರಿಯರ್ ಇರ್ತಾರೆ, ಮಟನ್ ಪ್ರಿಯರ್ ಇರ್ತಾರೆ. ಮಟನ್ನ ಯೂಶ್ವಲಿ ನಾವು ಪ್ರಿಫರ್ ಮಾಡಲ್ಲ ಫ್ಯಾಟ್ ಲಾಸಲ್ಲಿರೋರಿಗೆ. ಚಿಕನ್ ಹೇಳ್ತೀವಿ, ಯಾಕಂದರೆ ಇಟ್ ಈಸ್ ಹೈ ಪ್ರೋಟೀನ್, ಲೋ ಇನ್ ಕ್ಯಾಲೋರೀಸ್ ಆಲ್ಸೋ. ಈಗ ಎಗ್ ತಿನ್ಬೇಕಂತ ಅಂದರೆ ಎಗ್ಗಲ್ಲಿ ವೈಟ್ಸ್ ಮಾತ್ರ ಪ್ರಿಫರ್ ಮಾಡಬೇಕು, ವೈಟ್ಸ್ ಮಾತ್ರ ತೊಗೋಬೇಕು. ಯೋಕ್ನ ಕಟ್ ಮಾಡಲಿ, ಸ್ವಲ್ಪ ಅದರಲ್ಲಿ ಕ್ಯಾಲೋರೀಸ್ ಜಾಸ್ತಿ, ಬಟ್ ಎಸೆನ್ಷಿಯಲ್ ಫ್ಯಾಟ್ಸು ಅದರಲ್ಲೇ ಇರೋದು. ನೀವು ಹೇಳಿದ್ರೆ ಫ್ಯಾಟ್ ಲಾಸಲ್ಲಿ ಇದ್ದಾಗ ಸೊ ವೈಟ್ ಈಸ್ ಪ್ರಿಫರ್ಡ್. ಚಿಕನ್ ಅಂತ ಅಂದರೆ ಸ್ಕಿನ್ಲೆಸ್ ಚಿಕನ್ ತೊಗೊಬೋದು. ಸ್ವಲ್ಪ ಮಟನ್ ಎಲ್ಲ ಅವಾಯ್ಡ್ ಮಾಡೋದು ಬೆಟರು. ಮತ್ತು ಫಿಶ್ ತೊಗೋಬೋದು. ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ ಇರುತ್ತೆ, ನಮ್ಮ ಹಾರ್ಟ್ ಹೆಲ್ತ್ಗೂ ಒಳ್ಳೆಯದು. ಮತ್ತು ನಮ್ಮ ಬಾಡಿಲಿರೋ ಕೆಟ್ಟ ಫ್ಯಾಟ್ನ ಹ್ಯಾಚ್ ಆಗೋಕ್ಕೆ ಅದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಒಂದೇ ಒಂದು ಡಿಫ್ರೆನ್ಸ್ ಮನೋಜ್ ಅವ್ರ ಮಾತಿನ ನನ್ನದು ಏನಂದರೆ, ಚಾಯ್ಸ್ ಈಸ್ ಓಕೆ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಜನ ಎಲ್ಲಿ ಜಾಸ್ತಿ ತಿನ್ನೋದು ಅಂದರೆ, ಟಿಪಿಕಲ್ ಎಕ್ಸಾಂಪಲ್ ಬೀಗ್ರೂಟ. ಒಂದು ಮಣ ಹಾಕ್ತಾರೆ. ದಯವಿಟ್ಟು ನೀವು ಮಟನನ್ನು ತಿನ್ನಿ, ಚಿಕನನ್ನು ತಿನ್ನಿ, 2 ಪೀಸ್ ತಿಂದರೆ ಅವ್ರೇನು ಬೇಡ ಅನ್ನಲ್ಲ. ಚಿಕನ್ ಒಳಗೆ ಅಡ್ವಾಂಟೇಜ್ ಏನಂದರೆ, ಭಾಳ ಸಾರಿ ಸ್ಕಿನ್ ಔಟ್ ಚಿಕನ್ ತರ್ತಾರೆ, ಸ್ಕಿನ್ ಒಳಗೆ ಫ್ಯಾಟ್ ಇರುತ್ತೆ, ಇರಲ್ಲ. ಬಟ್ ಮೊಟ್ಟೆ ಒಳಗೆ ಮಾತ್ರ ದಯವಿಟ್ಟು, ನನ್ನ ಲೇಟೆಸ್ಟ್ ಕ್ಲಾರಿಫಿಕೇಷನ್ನು, BM ಹೆಗ್ಡೆ ಅವರು, ನನ್ನ ಟೀಚರ್ ಅವರು ಭಾಳ ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಿರ್ತಾರೆ. ಯಾರೋ ಕೇಳಿದರು, ಡಾಕ್ಟ್ರೇ ಮೊಟ್ಟೆನ ಪೂರ್ತಿ ತಿನ್ನಬೇಕಾ, ಬೇಯಿಸಿದ್ದು ವೈಟ್ ಮಾತ್ರ ತಿನ್ನಬೇಕಂತ. ಅವರು ಒಂದು ಮಾತು ಹೇಳಿದರು, ನೀವು ಹಳದಿ ತಿಂದಿದ್ರೆ ಎಲ್ಲೋ ಇರುತ್ತಲ್ಲ, ಭಂಡಾರ ಅಂತಾರೆ ಕನ್ನಡದಲ್ಲಿ, ನೀವು ಪೂರ್ತಿ ಮೊಟ್ಟೆ ತಿಂದಿದ್ರೆ ತಿನ್ನಲೇಬೇಡಿ ಅಂತಾರೆ ಅವರು. ಇವನ್ ಐ ಹ್ಯಾವ್ ಡನ್ ಎ ಸ್ಟಡಿ. ನನಗೆ ದಿನಕ್ಕೆ 71 ಲಕ್ಷ ಮೊಟ್ಟೆಯನ್ನು ಆಸಿಸ್ ಪ್ರೇಮ್ಜಿ ಆರ್ಗನೈಸೇಷನ್ನು, ಕರ್ನಾಟಕ ಸರ್ಕಾರ, ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಆ ಮಕ್ಕಳು ತಿಂತಾ ಇಲ್ಲ, ಯಾಕಂದರೆ ಅವ್ರದ್ದೇ ಆದ ತಪ್ಪು ತಿಳುವಳಿಕೆ ತಂದೆ ತಾಯಿಯಿಂದ ಬರುತ್ತೆ. ಸೊ ಮೊಟ್ಟೆ ಈಸ್ ಟೇಕನ್. ಭಾಳ ಜನ ನಾನು ವೆಜ್ಜು ಅಲ್ಲ, ನಾನ್ ವೆಜ್ಜು ಅಲ್ಲ, ಐ ಆಮ್ ಎನ್ ಎಗ್ಗೇರಿಯನ್ ಅಂತಾರೆ. ಬಟ್ ನಾವು ಸ್ಟಡಿ ಮಾಡಿದ್ದೀವಿ, ನಾನು ಒಬ್ಬ ವೆಟರ್ನರಿ ಫಿಸಿಷಿಯನ್ ಫ್ರಮ್ ಶಿವಮೊಗ್ಗ. ಎಗ್ ಅನ್ಫರ್ಟಿಲೈಸ್ಡ್ ಎಗ್ ಅಂತೀವಿ, ಅದನ್ನು ಮರಿ ಮಾಡೋಕ್ಕಾಗಲ್ಲ. ಅದರಿಂದ ಇದು ವೆಜಿಟೇರಿಯನ್ ಫುಡ್ಡು. ದಯವಿಟ್ಟು ನೀವು ಬ್ರಾಹ್ಮಣರಾಗಲಿ ಲಿಂಗಾಯತರಾಗಲಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ. ನಾನು ಹೇಳಿದ್ದೀನಿ ಒಬ್ಬ ವಿಜ್ಞಾನಿಯಾಗಿ, ದಯವಿಟ್ಟು ಮೊಟ್ಟೆ. ಎಲ್ಲೋ ಒಂಚೂರು ಡಿಫ್ರೆನ್ಸ್ ವಿತ್ ಮನೋಜ್. ಸೊ ಎಲ್ಲೋ ಒಳಗೆ ಏನಿರುತ್ತೆ ಅಂದರೆ, ಭಾಳ ಜನ ಅನ್ಕೋತಾರೆ ಫ್ಯಾಟ್ ಇರುತ್ತೆ. ನೋ ಡೌಟ್ ದೇರ್ ಇಸ್ ಎ ಫ್ಯಾಟ್, ಬಟ್ ದೇರ್ ಆರ್ 2 types of fat, HDL fat and LDL. HDL is a good fat, high density. LDL is a low density. HDL ಜಾಸ್ತಿ ಇದ್ದರೆ ನಿಮ್ಮ ಹೃದಯಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಕೋಳಿ ಮೊಟ್ಟೆ ಭಂಡಾರ ತಿಂದರೆ ನಿಮ್ಮ ಹೃದಯಕ್ಕೆ ಕಾಪಾಡುತ್ತೆ, ಡೇಂಜರ್ ಮಾಡಲ್ಲ. ಇದನ್ನು ನಾನು ಭಾಳ ಸೈಂಟಿಫಿಕ್ಕಾಗಿ ಮಾತಾಡ್ತೀನಿ. ನಾನು ಎಲ್ಲೂ ಕಾಂಟ್ರವರ್ಸಿಗೆ ಡೋಂಟ್ ಗೆಟ್ ಇನ್ ಟು ಕಾಂಟ್ರವರ್ಸಿ. ಬಟ್ ಡೆಫಿನೆಟ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡ್ಬೋದು, ಎಲ್ಲೋ ಕೊಡ್ಬೋದು. 13 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇದೆ ಕೋಳಿ ಮೊಟ್ಟೆಯಲ್ಲಿ. ಅಂಡ್ ಆದ್ದರಿಂದ ಮೊಟ್ಟೆ 50 ಗ್ರಾಮ್, ಒಂದು ನಾಟಿ ಕೋಳಿ ಮೊಟ್ಟೆ 50 ಗ್ರಾಮ್ ಇರುತ್ತೆ, ಫಾರ್ಮ್ ಕೋಳಿ ಮೊಟ್ಟೆ 55 ಗ್ರಾಮ್ ಇರುತ್ತೆ. ನಾಟಿಗೂ ಈ ಫಾರಮ್ ಮೊಟ್ಟೆಗೂ ಏನೂ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಟೇಸ್ಟ್ ಬಿಟ್ಟರೆ ದೇರ್ ಇಸ್ ನೋ ಅದರ್ ಡಿಫ್ರೆನ್ಸ್. ಜನಗಳಿಗೆ ಆಹಾರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇವತ್ತು ಭಾಳ ಜನ ನಾಟಿ ಇದ್ದರೆ ಒಳ್ಳೆಯದು, ಫಾರಮ್ ಇದ್ದರೆ ಒಳ್ಳೆಯದಲ್ಲ ಅಂತಾರೆ. ವೈಜ್ಞಾನಿಕವಾಗಿ ಟೇಸ್ಟ್ ಒಂದು ಬಿಟ್ಟರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ನಾಟಿ ಕೋಳಿ ಮೊಟ್ಟೆ ಆ್ಯಂಡ್ ಇದು. ಯಾರನ್ನ ಕಾಂಟ್ರಾಡಿಕ್ ತಪ್ಪು ಹೇಳ್ತಾ ಇದ್ದಾರೆ ಡಾಕ್ಟ್ರ್ ಅಂದ್ಕೊಂಡ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ದಯವಿಟ್ಟು ಈ ವಿಚಾರಗಳನ್ನ ಸೊ ಕ್ವಾಂಟಿಟಿ ಕಡಿಮೆ ಮಾಡಿ. ನೀವು ಬೀಗರೂಟಕ್ಕೆ ಹೋದಾಗ ತಿಂದಂಗೆ ನಿಮ್ಮ ಮನೆಗೆ ತಿನ್ನಬೇಡಿ, ತಿನ್ನೋದು ಇಲ್ಲ ಬಿಡಿ. ನಮ್ಮಲ್ಲಿ ತುಂಬ ಎಕ್ಸೆಸ್ ಫುಡ್ ಎಲ್ಲಿ ಗೊತ್ತಾ ಸರ್, ಪುಕ್ಕಟ್ಟೆ ಸಿಗದಾಗೆ ತಿನ್ನೋದು, ಪಾರ್ಟಿಗಳಿಗೆ ಹೋದಾಗೆ ತಿನ್ನೋದು, ಇವೆಲ್ಲನ ಔತಣ ಕೂಟಗಳಿದ್ದಾಗೆ ಜಾಸ್ತಿ ತಿನ್ನೋದು. ಸೊ ಹಂಗಾಗಿ ಅದನ್ನು ದಯವಿಟ್ಟು ನೀವು ಒಂದಿನ ತಿನ್ಬಿಟ್ರೆ ಸಾಕು, ನಿಮ್ಮ 1 ವಾರದ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಕ್ಯಾಲರಿ. ಸೊ ಇದನ್ನು ದಯವಿಟ್ಟು ಮ್ಯಾನೇಜ್ ಮಾಡಿ ಅಂತ ಹೇಳಿ.